ನಮಸ್ಕಾರ ವೀಕ್ಷಕರ, ಇವತ್ತಿನ ಮಾತು ಏನಂದ್ರೆ ರಶ್ಮಿಕಾ ಮಂದಣ್ಣ ಒನ್ಸ್ ಅಪಾನ್ ಎ ಟೈಮ್ ನಮ್ಮ ಕನ್ನಡಿಗರಿಗೆ ಅಷ್ಟು ಇಷ್ಟವಾದ ಹೀರೋಯಿನ್ನು. ಕಿರಿಕ್ ಪಾರ್ಟಿ ಅಂತ ಮಾಡಿದ್ರು ಒಂದು ಮೂವಿ, ಇಡೀ ನಮ್ಮ ಕನ್ನಡ ಜನಾಂಗನೇ ಅವ್ರನ್ನ ಹಿಂದೆ ಬಿದ್ದುಬಿಟ್ರು. ಈಗ ಹೆಂಗೆ ಇಂಡಿಯಾ ಕ್ರಶ್ ಇಲ್ಲ ಬಾಲಿವುಡ್ ಕ್ರಶ್ ಅಂತಾರಲ್ಲ, ಇಲ್ಲ ತೆಲುಗು ಕ್ರಶ್ ಅಂತಾರಲ್ಲ, ಆಗಿನ ಕಾಲದಲ್ಲೇ ನಾವು ಕನ್ನಡ ಕ್ರಶ್ ಅಂತ ಮಾಡ್ಬಿಟ್ಟಿದ್ವಿ ನಮ್ಮ ರಶ್ಮಿಕಾ ಮಂದಣ್ಣನ. ಆ ಟೈಮಲ್ಲಿ ಏನಾಯ್ತು ಅಂದ್ರೆ, ಆ ಒಂದು ಫಿಲಿಮ್ನಲ್ಲಿ ಆಕ್ಟಿಂಗ್ ಮಾಡಿದ ಹೀರೋ ನಮ್ಮ ಪ್ರೀತಿಯ ರಕ್ಷಿತ್ ಶೆಟ್ಟಿ ಅವರು ರಶ್ಮಿಕಾ ಮಂದಣ್ಣನ ಜೊತೆ ಪ್ರೀತಿ ಮಾಡಿ ಅವ್ರನ್ನ ಪ್ರಪೋಸ್ ಕೂಡ ಮಾಡಿ ಆದಷ್ಟು ಬೇಗ ಎಂಗೇಜ್ಮೆಂಟು ಮಾಡಿಬಿಟ್ರು. ವಯಸ್ಸಿನ ವ್ಯತ್ಯಾಸ ಕೇಳಬೇಡಿ ಇಲ್ಲಿ, ಆದರೆ ಇಲ್ಲಿದೆ ನೋಡಿ, ಎಂಗೇಜ್ಮೆಂಟ್ ಆದಾಗ ಎಷ್ಟು ಖುಷಿಯಾಗಿದ್ರು ಜೋಡಿಗಳು ಅಂತ. ಅದೇ ರೀತಿ ಅವ್ರ ಬರ್ಡೇ ಸೆಲೆಬ್ರೇಷನ್ ಕಿರಿಕ್ ಪಾರ್ಟಿ ಟೈಮಲ್ಲಿ ರಕ್ಷಿತ್ ಶೆಟ್ಟಿ ಮಾಡಿದ್ರು, ಅದ್ರ ಪಿಕ್ಚರ್ಸ್ ಕೂಡ ಇಲ್ಲಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಮುದ್ದು ಜೋಡಿ, ನಮ್ಮ ಕನ್ನಡ ಜೋಡಿ ಅಂತ ನಮ್ಮ ಕನ್ನಡಿಗರಿಗೆಲ್ಲ ಖುಷಿಯಾಗೋಗ್ಬಿಟ್ಟಿತ್ರಿ. ಎಂಥ ಲೈಫ್ ಅದು, ಎಂಥ ಜೀವನ ಅದು ಅಂತ. ಅದಾದಮೇಲೆ ಇಲ್ಲಿಂದ ಸ್ಯಾಂಡಲ್ವುಡ್ ಸಾಕು ಅಂತ ತೆಲುಗುಗೆ ಎಂಟ್ರಿ ಕೊಟ್ಟರು ನಮ್ಮ ರಶ್ಮಿಕಾ. ಅಲ್ಲಿ ಎಂಟ್ರಿ ಆಗಿತ್ತೆ ಸರಿ, ಇಲ್ಲಿ ನೋ ಎಂಟ್ರಿ ಆಗೋಯ್ತು ನಮ್ಮ ರಿಷಬ್ ಶೆಟ್ಟಿ ಬಾಳಲ್ಲಿ. ಅಲ್ಲಿ ಹೋಗಿ ವಿಜಯ್ ದೇವರಕೊಂಡ ಜೊತೆ ಒಂದು ಫಿಲಿಮ್ ಮಾಡಿದ್ರು, ಅದು ಹಿಟ್ಟಾಗೋಯ್ತು ರೀ. ಯಾವ ರೀತಿ ಹಿಟ್ಟಾಗೋಯ್ತು ಅಂದರೆ, ಈ ಜೋಡಿನ ತುಂಬ ಇಷ್ಟಪಡ್ತಾ ಇದ್ರು ಜನಗಳು. ಒಳಗೆ ಏನೇನೋ ಗುಸು ಪಿಸು ಈ ಹುಡುಗಿ ಎಂಗೇಜ್ಮೆಂಟ್ ಆಗ್ಬಿಟ್ಟು ಆ ಹುಡುಗನ ಜೊತೆ ಲವ್ ಮಾಡ್ತಾ ಇದೆ ಅಂತ ಬೇರೆ ಬಂತು. ಅದು ಯಾರು ನಂಬಿರಲಿಲ್ಲ ಒಂದು ಟೈಮಲ್ಲಿ. ಆದರೆ ಅವಾಗ ಬಂತು ಒಂದು ನ್ಯೂಸು, ಇವ್ರ ಎಂಗೇಜ್ಮೆಂಟು ಮುರಿದು ಬಿತ್ತು ಅಂತ. ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣನ ಎಂಗೇಜ್ಮೆಂಟು ಕೊನೆಗೂ ಮುರಿದು ಬಿಟ್ರಿ. ಏನ್ರಿ ಇದು ಎಂಗೇಜ್ಮೆಂಟು? ಆ್ಯಕ್ಟರ್ಗಳು ನಮ್ಮ ಕನ್ನಡದ ಇಷ್ಟಪಟ್ಟ ನಟ ನಟಿಯವರು ಹಿಂಗೆ ಎಂಗೇಜ್ಮೆಂಟ್ ಮುರಿದು ಬಿಟ್ರೆ ನಮ್ಮ ಕನ್ನಡಿಗರ ಬಾಳಿಕೆ ಅಂತ. ಆಮೇಲೆ ರಶ್ಮಿಕಾ ಮಂದಣ್ಣ ಫುಲ್ ಬ್ಯುಸಿ, ಟಾಲಿವುಡಲ್ಲಿ ಬ್ಯುಸಿ ಆಗಿತ್ತಿರಲಿ, ಆಮೇಲೆ ಆದರೂ ನೋಡಿ ಬಾಲಿವುಡಲ್ಲಿ ಬ್ಯುಸಿ ಹಂಗಿಂಗಲ್ಲ. ಆದರೆ ಅವ್ರಿಗೊಂದು ಏಳಿಗೆ ಕೊಟ್ಟಿತ್ತು ಪುಷ್ಪ ಮೂವಿ. ಪುಷ್ಪ 1 ಹಿಟ್ಟಾಯಿತು, ಪುಷ್ಪ 2 ಸೂಪರ್ ಹಿಟ್ ಆಗೋಯ್ತು ರೀ. ಅವಾಗ ಬಂತು ನೋಡಿ ರಶ್ಮಿಕಾ ಮಂದಣ್ಣನ ಚಾವ, ಅದು ಕೂಡ ಹಿಟ್ಟಾಗೋಯ್ತು. ಆ ಅಮ್ಮನ ಹಿಡಿಯೋಕ್ಕೆ ಆಗ್ತಾಯಿಲ್ಲ ಈಗ. ಬಾಲಿವುಡಲ್ಲಿ ಬನ್ನಿ ಸಲ್ಮಾನ್ ಖಾನ್ ಜೊತೆ ಸಿಕಂದರಲ್ಲಿ ತೋಪೆದೋಯ್ತು ಮೂವಿ, ಅದು ಬೇರೆ ಮಾತು. ಆದರೆ ಈಗ ಮಾತಾಡಬೇಕಾಗಿರೋ ವಿಚಾರ ಅಂದರೆ, ಈ ಅಮ್ಮ ಎಲ್ಲೇ ಹೋದ್ರೂ ಕೂಡ ವಿಜಯ್ ದೇವರಕೊಂಡ ಜೊತೆಗಿರ್ತಾರೆ. ಅದಕ್ಕೆ ತುಂಬ ಸಾಕ್ಷಿಗಳು ಇವರೇ ಕೊಡ್ತಾರೆ. ಅವರು ಕೂಡ ಬೀಚಲ್ಲಿ ಸ್ಟೇಟಸ್ ಹಾಕ್ತಾರೆ, ಈ ವ್ಯಕ್ತಿ ಕೂಡ ಬೀಚಲ್ಲಿ ಸ್ಟೇಟಸ್ ಹಾಕ್ತಾರೆ. ಇದು ಏನು ನಡೀತಾ ಇದೆ ಗುರುಗಳೇ? ಪಾಪ ಇಲ್ಲಿ ನಮ್ಮ ರಕ್ಷಿತ್ ಶೆಟ್ಟಿ ಮದುವೆ ಆಗದೆ ಹಂಗೆ ಕೂತಿದ್ದಾರೆ, ಆದರೆ ಈ ಅಮ್ಮ ಓಪನ್ ಆಗಿ ಹಿಂಗೆ ಸ್ಟೇಟಸ್ ಕೊಟ್ಬಿಟ್ರೆ ಹೆಂಗೆ ಅಂತ ನಮ್ಮ ಜೀವನ. ಇದು ನೋಡಿಕೊಂಡು ನಾವು ಏನು ಅನ್ಕೋಬೇಕು ಅಂತ ಹೇಳಿದ್ರೆ, ಯಾವ ಜೀವನಕ್ಕೆ ರೀ ಏನು ನಡೀತಾ ಇದೆ ಅಂತ. ಅದ್ರ ಮಧ್ಯೆ ನಾವು ಕನ್ನಡದವಳಲ್ಲ ಅಂತಾರೆ ರಶ್ಮಿಕಾ ಮಂದಣ್ಣ. ನಾನು ಆಂಧ್ರದಿಂದ ಬಂದೆ, ಹೈದ್ರಾಬಾದಿಂದ ಬಂದೆ ಅಂತಾರೆ ಈ ಅಮ್ಮ. ಸ್ಯಾಂಡಲ್ವುಡ್ಡಲ್ಲೂ ಬಾಲಿವುಡಲ್ಲಿ ನಿಂತ್ಕೊಬಿಟ್ಟು ಈ ರೀತಿ ಏನು ಹೇಳಿಕೆ ಕೊಡ್ತಾರೆ. ಅದನ್ನು ಒಂದು ಒಪ್ಪಿಗೆ ಕೊಡೋದಕ್ಕೆ ರಕ್ಷಿತ್ ಶೆಟ್ಟಿ ಇನ್ನೂ ಕೂಡ ಮದುವೆ ಆಗಿಲ್ಲ. ಆದರೆ ಆ ಅಪ್ಪನಿಗೆ ಒಂದು ಡೆಲಿವರಿ ಇದೆ, ಒಂದು ಒಳ್ಳೆ ಕಾನ್ಫಿಡೆಂಟ್ ಇದೆ, ಒಳ್ಳೆ ಚಾರ್ಮ್ ಇದೆ. ಅವ್ರು ಯಾವಾಗಾದರೂ ಮದುವೆ ಆಗ್ತಾರೆ. ಆದರೆ ಲೈಫಲ್ಲಿ ಅದು ಒಂದು ಬಿರುಕು ಅಂತ ಬರುತ್ತಲ್ಲ, ಅದು ಯಾವಾಗಲೂ ಮುಚ್ಚಕ್ಕಾಗಲ್ಲ. ಸಿಮೆಂಟಲ್ಲಿ ಗ್ಲಾಸಲ್ಲೆಲ್ಲ ಮುಚ್ಚಕ್ಕಾಗಲ್ಲ ಗುರು, ಅದು ಅಂತ ಒಂದು ಬಿರುಕು ಅವರ ಹೃದಯದಲ್ಲಿ ಬಿದ್ದಿದೆ. ಅದಕ್ಕೆ ಕಾರಣ ರಶ್ಮಿಕಾ ಮಂದಣ್ಣನ ಇಲ್ಲ ರಿಷಬ್ ಶೆಟ್ಟಿನ ಯಾರಿಗೂ ಗೊತ್ತಿಲ್ಲ. ಆದರೆ ಅಮ್ಮ ಬೆಳೆಯೋದಕ್ಕಂತೂ ಸಖತ್ ಸಪೋರ್ಟ್ ಮಾಡಿರೋದು ನಮ್ಮ ಕನ್ನಡ ಪ್ರತಿಭೆಗಳೇ. ರಿಷಬ್ ಶೆಟ್ಟಿ ಆಗಲಿ, ರಕ್ಷಿತ್ ಶೆಟ್ಟಿ ಆಗಲಿ, ಅವ್ರು ಫಿಲಿಮ್ ಮಾಡಿದ್ರೆ ಹೋಗಿರಿ ಅಮ್ಮ ಈ ರೇಂಜಿಗೆ ಬೆಳೆಯಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ರೀ. ಏನ್ರಿ ಮಾತಾಡ್ತೀವಿ ನಾವು? ನಮ್ಮ ಕನ್ನಡಿಗರ ಒಂದು ಪ್ರೋತ್ಸಾಹ ಮನೋಭಾವ ರೀ ಅದು. ನಮ್ದೇನು ಸುಮ್ಮನೆ ಅಲ್ಲ. ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಅಂದರೆ ಏನು ಎಂತೆಂಥವ್ರನ್ನ ಬೆಳೆಸ್ತೀವಿ ಗೊತ್ತಾ? ದೀಪಿಕಾ ಪಡಕೋನೆ ಕೂಡ ನಮ್ಮಿಂದನೇ ಬಂದು ಹೆಂಗೆ ಬೆಳೆದ್ರು ಅಂದರೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಆದರೆ ಎಮ್ಮನ ಕನ್ನಡ ಅಭಿಮಾನ ಇದೆ. ಒಂದೇ ಬೇಸರ ಏನಂದರೆ, ದೀಪಿಕಾ ಇಲ್ಲೇ ಬೆಂಗಳೂರಲ್ಲಿ ಅಪರೂಪ ಹುಟ್ಟಿ ಬೆಳೆದಿತ್ತು, ಅಕ್ಕೆಲ್ಲ ಮಾಡಿತ್ತು ಬೊಂಬಾಯಲ್ಲೇ. ಈ ಹುಡುಗಿ ಕರ್ನಾಟಕ ಕೊಡಗವಳು, ನಮ್ಮನ್ನು ಮರಿತಾಳಲ್ಲ, ಅಷ್ಟೇ ಬೇಸರ. ಏನೇ ಆಗಲಿ ಹುಡುಗಿ ಬರ್ಡೇ ಇವತ್ತು, ಹ್ಯಾಪಿ ಬರ್ಡೇ ರಶ್ಮಿಕಾ ಮಂದಣ್ಣ ಅನ್ನೋಣ. ನಮ್ಮ ಕನ್ನಡಿಗರನ್ನ ಮರಿಬೇಡಮ್ಮ, ಚೆನ್ನಾಗಿ ಬೆಳಿ. ಆದರೆ ನಮ್ಮ ಕನ್ನಡಿಗರು ಯಾವತ್ತೂ ಕೂಡ ನಮಗೆ ಏನಾದರೂ ದ್ರೋಹ ಬಗೆದ್ರೆ ಮುಂದೆ ಯಾವತ್ತೂ ಒಳ್ಳೇದಾಗಲ್ಲ. ನೀವು ಯಾವತ್ತೂ ಚೆನ್ನಾಗಿರಿ ಅಂತ ನಾವು ಬಯಸ್ತೀವಿ. ಅದೇ ನಮ್ಮ ಕನ್ನಡಿಗರ ಒಂದು ಉದ್ದೇಶ. ಚೆನ್ನಾಗಿರಮ್ಮ ಅಷ್ಟೇ.